ಕೆರೆ ಸೇರುತ್ತಿರುವ ಚರಂಡಿ ನೀರು ಭಕ್ತರಿಗೆ ಆತಂಕ. ಪಟ್ಟಣದ ತ್ಯಾಜ್ಯ ಹಾಗೂ ಚರಂಡಿ ನೀರು ಪುಣ್ಯಕ್ಷೇತ್ರ ದತ್ತಾತ್ರೇಯ ಕೆರೆ ಸೇರುತ್ತಿದೆ. ಪರಿಣಾಮ ನಾನಾ ರೋಗಗಳು ಹರಡುವ ಭೀತಿ ಜನರಿಗೆ ಎದುರಾಗಿದೆ. ಭಕ್ತಾದಿಗಳೇ, ಹಾಗಾದರೆ ಆ ನೀರು ಎಲ್ಲಿಂದ ಬರುತ್ತೆ, ಯಾವ ನೀರು ಬರುತ್ತೆ, ಹೇಗೆ ಬರುತ್ತೆ ಎಂಬುದರ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಶೇಖರ್ ಎಸ್ ಮಾತೋಳಿ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿವಸ ಅಫಜಲ್ಪುರ ತಾಲೂಕಿನ ದೇವಲ್ಗಣಗಾಪುರದಲ್ಲಿದ್ದೇವೆ. ಇವತ್ತಿನ ದಿವಸ ಇಲ್ಲಿ ದತ್ತನ ಕ್ಷೇತ್ರ ಅಂತಂದ್ರೆ ದಕ್ಷಿಣ ಕಾಶಿ ಏನೆಲ್ಲ ಹೆಸರು ಕೊಡ್ತಾರೆ. ಆಮೇಲೆ ಈ ಒಂದು ಕ್ಷೇತ್ರಕ್ಕೆ, ಪುಣ್ಯ ಕ್ಷೇತ್ರಕ್ಕೆ ಸಾಕಷ್ಟು ಕರ್ನಾಟಕದ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಗೋವಾ, ರಾಜಸ್ಥಾನ್, ಗುಜರಾತ್ ಅಲ್ಲಿಂದ ಸಾಕಷ್ಟು ಜನರು ಪ್ರತಿನಿತ್ಯ ಈ ಗಣಗಾಪುರಕ್ಕೆ ಭೇಟಿ ನೀಡ್ತಾರೆ. ಆದ್ರೆ ಇಲ್ಲೊಂದು ನಿಮಗೆ ಯಾಕೆ ಗಣಗಾಪುರಕ್ಕೆ ಬರ್ತಾರಪ್ಪ ಅಂತಂದ್ರೆ ಇಲ್ಲಿ ಒಂದು ಅಷ್ಟತೀರ್ಥತೆ ಒಂದು ಸೇವೆ ಇದೆ. ಸಂಗಮ್ನಿಂದ ಸ್ಟಾರ್ಟ್ ಆಗಿ ಇಲ್ಲಿ ಕಲ್ಲೇಶ್ವರಿಗೆ ಮುಕ್ತಾಯ ಹೋಗುತ್ತೆ. ಅಲ್ಲಿಂದ ಬರ್ಬೇಕಾದ್ರೆ 8 ಅಷ್ಟತೀರ್ಥಗಳಿವೆ. ಇಲ್ಲಿ ಏನೋ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತೆ ಒಂದು ನಂಬಿಕೆಯಿಂದ ಸಾಕಷ್ಟು ಜನ ಭಕ್ತರು ಇಲ್ಲಿ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಆದ್ರೆ ನಿಮ್ಗೆ ಇಲ್ಲಿ ಒಂದು ಭಕ್ತರಿಗೆ ಗೊತ್ತಿರ್ಲಿಕ್ಕಿಲ್ಲ ಸತ್ಯ ಏನಪ್ಪಾ ಅಂತಂದ್ರೆ ಇಲ್ಲಿ ಏನು ಸುತ್ತಮುತ್ತ ಗ್ರಾಮದ್ದು ಮತ್ತು ಮಠ ಮಾನ್ಯಗಳದ್ದು ಸಂಪೂರ್ಣವಾಗಿ ಚರಂಡಿ ನೀರನ್ನ ಸೀದಾ ಸಂಪೂರ್ಣವಾಗಿ ಎಲ್ಲಿ ಬರಪ್ಪ ನೇರವಾಗಿ ಅಂತಂದ್ರೆ ನದಿಗೆ ಸೇರ್ತಾ ಇದೆ. ನೋಡ್ಬೋದು ಇಲ್ಲಿ ದೃಶ್ಯದಲ್ಲಿ ನೋಡಿ, ಇದು ಚರಂಡಿ ನೀರು. ಈ ಚರಂಡಿ ನೀರು ಸೀದಾ ಡೈರೆಕ್ಟ್ ನದಿ ಹೋಗ್ತಾ ಇದೆ. ಬಂದ ಭಕ್ತಾದಿಗಳು ಡೈರೆಕ್ಟ್ ಇದನ್ನ ನೋಡ್ತಾ ಇದೆ. ಆದ್ರೂ ಕೂಡ ಇದ್ರ ಮೇಲೆ ಒಂದು ನಂಬಿಕೆ, ಏನೋ ಒಂದು ಇಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಮಾಡ್ತಕ್ಕಂತ ಏನೋ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿ ಈ ನದಿ ಈ ಒಂದು ಗಟರ ಚರಂಡಿ ನೀರು ನೇರವಾಗಿ ನದಿ ಸೇರ್ತಾ ಇದೆ. ಇದೇ ನದಿಯಲ್ಲಿ ಬಂದ ಭಕ್ತಾದಿಗಳು ಸ್ನಾನ ಮಾಡಿ ಮತ್ತು ದತ್ತ ಮಹಾರಾಜರ ಪೂಜೆ ಸಲುವಾಗಿ ಇಲ್ಲಿಂದ ನೀರು ಒಯ್ತಾರೆ. ಇದು ನಮ್ಮ ಜಿಲ್ಲಾಧಿಕಾರಿ ಗಮನಕ್ಕೆ ಮತ್ತು ಸ್ಥಳೀಯ ಶಾಸಕರಾದ ಅಫಜಲ್ಪುರ ಶಾಸಕರ ಮಾನ್ಯ MY ಪಾಟೀಲ್ ಅವರಿಗೆ ಇದು ಗಮನಕ್ಕೆ ತರದು ಬಯಸ್ತೀನಿ. ಈ ಸಂಪೂರ್ಣವಾದ ಚರಂಡಿ ನೀರನ್ನ ನದಿ ಬರೋದನ್ನ ನಿಲ್ಲಿಸ್ಬೇಕು. ಯಾಕಂದ್ರೆ ಭಕ್ತರು ಆಮೇಲೆ ಇಲ್ಲಿ ಪೂಜಾ ದತ್ತ ಮಹಾರಾಜರ ಪೂಜಾ ಸಲುವಾಗಿ ನೀರು ಇಲ್ಲಿಂದ ಒಯ್ತಾರ. ಆಮೇಲೆ ಸಾಕಷ್ಟು ಜನ ಗೊತ್ತಿರ್ಲಾರ್ದೆ ಬಾಯಲ್ಲಿ ಕುಡಿತಾರ ನೀರು. ಈ ಕುಡಿತಕ್ಕಂತ ನೀರ್ ಗಟರ್ ನೀರ್ ಕುಡ್ದಂಗ ಆಗುತ್ತೆ. ನೋಡ್ಬೋದು, ನಾವೇನು ಇಲ್ಲಿ ಬಂದು ಸುಮ್ನೆ ಕತ್ತಾ ಇಲ್ಲ. ಇಲ್ಲಿ ಇದೇನು ಬರ್ತಾ ಇದೆಯಲ್ಲ, ಇದು ಸೌಂಡು ಇದೇನು ಯಾವುದೇ ಒಂದು ಜಲಪಾತದಲ್ಲ. ಇದು ಸೀದಾ ಸಂಪೂರ್ಣವಾಗಿರ್ತಕ್ಕಂಥ ಚರಂಡಿ ನೀರು ಎಲ್ಲಿ ಸೇರ್ತಾ ಇದೆ ಅಂದ್ರೆ ಭೀಮಾ ಅಮರ್ಜ ಸಂಗಮ ಇರ್ತಕ್ಕಂಥ ಸ್ಥಳಕ್ಕೆ ಸೇರ್ತಾ ಇದೆ. ಜಿಲ್ಲಾ ಆಡಳಿತ ಆಮೇಲೆ ಅಫಜಲ್ಪುರ ತಾಲೂಕಿನ ಶಾಸಕರು ಎಚ್ಚೆತ್ತುಕೊಂಡು ಈ ಚರಂಡಿ ನೀರನ್ನ ನದಿಗೆ ಸೇರೋದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನೋ